ಕಡೆ ಮಧ್ಯಪ್ರಾಚ್ಯ ಯುದ್ಧ ದಿನೇ ದಿನೇ ತೀವ್ರಗೊಳ್ತಾ ಇದೆ. ಆದರೆ ಈ ಯುದ್ಧದ ಎಫೆಕ್ಟ್ ಏನಿದೆ ಇದು ಪ್ರಪಂಚದ ಎಲ್ಲ ದೇಶಗಳ ಮೇಲೆ ಆಗ್ತಾ ಇದೆ. ನಮ್ಮ ದೇಶದ ಕತೆ ಏನಾಗಿದೆ ಅಂತ ನೋಡ್ತಾ ಹೋಗೋದಾದ್ರೆ ಭಾರತ ದೇಶದಾದ್ಯಂತ ಗ್ಯಾಸ್ ಸಿಲಿಂಡರ್ ಕೊರತೆ ಉದ್ಭವವಾಗಿದೆ. ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಬಳ್ಳಾರಿಯಲ್ಲಿ ಕಾಳಸಂತೆಯಲ್ಲಿ LPG ಗ್ಯಾಸ್ ಸಿಲಿಂಡರ್ ಮಾರಾಟ ಮಾಡಲಾಗ್ತಾ ಇದೆ. 15 ದಿನಗಳಿಂದ ಹೆಚ್ಚಿನ ದರಕ್ಕೆ ವಾಣಿಜ್ಯ ಮತ್ತು ಗೃಹ ಬಳಕೆ ಗ್ಯಾಸ್ ಮಾರಾಟ ಮಾಡ್ತಾ ಇದ್ದಾರೆ. ಘನಮೂರ್ತಿ ಅನ್ನೋ ವ್ಯಕ್ತಿಯಿಂದ ಬ್ಲಾಕ್ನಲ್ಲಿ ಗ್ಯಾಸ್ ಮಾರಾಟ ಆಗ್ತಾ ಇದೆ. ಸಿಲಿಂಡರ್ ಬಿಕ್ರಿ ಆಗ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಬ್ಲ್ಯಾಕಲ್ಲಿ ಶೇಖರಿಸಿಡಲಾದಂತಹ ಸಿಲಿಂಡರ್ ಇದು. ಗ್ಯಾಸ್ ಸಿಲಿಂಡರ್ಗಳನ್ನು ಸದ್ಯ ಪೊಲೀಸರು ಸೀಸ್ ಮಾಡಿದ್ದಾರೆ. ಆಟೋ ಸಹಿತ 5 ಕಮರ್ಷಿಯಲ್ 4 ಡೊಮೆಸ್ಟಿಕ್ ಗ್ಯಾಸ್ ಸಿಲಿಂಡರ್ಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಅಮೆರಿಕ, ಇಸ್ರೇಲ್, ಇರಾನ್ ಮಧ್ಯೆ ನಡೀತಕ್ಕಂಥ ಯುದ್ಧದ ಪರಿಣಾಮ ಕೇವಲ ರಾಜ್ಯ ಮಾತ್ರವಲ್ಲದೆ ಇಡೀ ದೇಶಾದ್ಯಂತ ಕೂಡ ಸಿಲಿಂಡರ್ ಅಭಾವ ಕಾಡ್ತಾ ಇದೆ. ಅದರಲ್ಲೂ ಕೂಡ ಹೆಚ್ಚುವರಿ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಸಾಕಷ್ಟು ಹೋಟೆಲ್ ಉದ್ಯಮ ದೊಡ್ಡ ಹೊಡೆತದಿಂದ ಬಂದ್ ಮಾಡುವ ಲೆವೆಲ್ಗೆ ಹೋಗಿದೆ. ಆದರೆ ಪರಿಸ್ಥಿತಿಯ ಲಾಭವನ್ನು ಪಡೆತಕ್ಕಂಥ ಕೆಲ ದುಷ್ಕರ್ಮಿಗಳು ಸಿಲಿಂಡರ್ಗಳನ್ನು ಕಾಳಸಂತೆಯಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ತಾವಿಲ್ಲಿ ನನ್ನ ಎಡಭಾಗದಲ್ಲಿ ನೋಡ್ತಿರ್ಬೋದು, ಬಳ್ಳಾರಿಯ ಗ್ರಾಮಾಂತರ ಪೊಲೀಸರು ಇವತ್ತು ಒಂದು ದೊಡ್ಡ ಕಾರ್ಯಾಚರಣೆ ಮಾಡಿದ್ದಾರೆ ಅಂತ ಹೇಳಿದ್ರು ತಪ್ಪಾಲಿಕ್ಕಿಲ್ಲ. ಯಾಕಂದರೆ ಕಳೆದ 15-20 ದಿನಗಳಿಂದ ಕೂಡ ಪರಿಸ್ಥಿತಿಯ ಲಾಭವನ್ನು ಪಡೆಯತಕ್ಕಂಥ ವ್ಯಕ್ತಿಯೋರ್ವ ಅಂದರೆ ಘನಮೂರ್ತಿ ಅನ್ನೋಂಥ ವ್ಯಕ್ತಿ ಏನು ಮಾಡ್ತಾನೆ, ಆ ಸಿಲಿಂಡರ್ಗಳನ್ನು ಕಾಳಸಂತೆಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ನು 3,000-5,000 ಬೆಲೆಯಲ್ಲಿ ಮತ್ತು ಡೊಮೆಸ್ಟಿಕ್ ಸಿಲಿಂಡರ್ಗಳನ್ನು ಕೇವಲ 900 ರೂಪಾಯಿ 950 ರೂಪಾಯಿ ಇರತಕ್ಕಂಥ ಸಿಲಿಂಡರನ್ನು 2,000-2,500 ಮಾರಾಟ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ. ಆದರೆ ಖಚಿತ ಮಾಹಿತಿಯನ್ನು ಪಡೆಯತಕ್ಕಂಥ ಪೊಲೀಸರು ಒಂದಷ್ಟು ಮಾಹಿತಿಯನ್ನು ಪಡಿತಾರೆ. ಅಂದರೆ ಸಿಲಿಂಡರ್ ಖರೀದಿ ಮಾಡ್ತಕ್ಕಂಥ ನೆಪದಲ್ಲಿ ಅವನ ಬಳಿ ಹೋಗ್ತಾರೆ. ಹೋಗಿ ಎಷ್ಟಕ್ಕೆ ಮಾರಾಟ ಮಾಡ್ತೀವಿ, ಎಲ್ಲಿಂದ ತರ್ತೀಯ, ಹೇಗೆ ಸರಬರಾಜು ಮಾಡ್ತೀವಿ ಅಂತ ಎಲ್ಲವನ್ನು ಮಾಹಿತಿಯನ್ನು ಪಡೆಯತಕ್ಕಂಥ ಪೊಲೀಸರು ತದನಂತರ ಆರೋಪಿಯನ್ನು ಬಂಧಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಬಂಧಿತ ಆರೋಪಿಯಿಂದ 5 ಕಮರ್ಷಿಯಲ್ ಸಿಲಿಂಡರ್ ಮತ್ತು 4 ಡೊಮೆಸ್ಟಿಕ್ ಸಿಲಿಂಡರನ್ನು ಸೀಸ್ ಮಾಡಿದ್ದಾರೆ. ಇದರ ಹಿಂದೆ ಯಾರಾದರೂ ಗ್ಯಾಸ್ ಏಜೆನ್ಸಿಯ ಮಾಲೀಕರು ಇದ್ದಾರಾ ಅಥವಾ ಈತನಿಗೆ ಇಷ್ಟೊಂದು ಸಿಲಿಂಡರು ಎಲ್ಲಿಂದ ಸರಬರಾಜು ಆಗ್ತಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನು ಬಳ್ಳಾರಿಯ ಗ್ರಾಮಾಂತರ ಪೊಲೀಸರು ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲ ಒಂದು ಕಡೆ ಪರಿಸ್ಥಿತಿಯ ಲಾಭವನ್ನು ಪಡೆದುಕೊಂಡು ಅಂದರೆ ಸಿಲಿಂಡರ್ಸ್ ಅಭಾವ ಇರತಕ್ಕಂಥ ಸಂದರ್ಭವನ್ನೇ ದುರ್ಬಳಕೆ ಮಾಡಿಕೊಂಡು ಏಜೆನ್ಸಿಯ ಮಾಲೀಕರಾಗಿರ್ಬೋದು ಅಥವಾ ಏಜೆನ್ಸಿಯ ಕೆಲ ಸಿಬ್ಬಂದಿಗಳಾಗಿರ್ಬೋದು ಇವರೆಲ್ಲರೂ ಸೇರಿಕೊಂಡು ಖಾಸಗಿ ವ್ಯಕ್ತಿಯ ಜೊತೆ ಒಂದಷ್ಟು ಕೈ ಜೋಡಿಸಿ ಬಳ್ಳಾರಿ ಹೊರವಲಯದ ಗೌತಮ್ ನಗರದಲ್ಲಿ ಸಿಲಿಂಡರ್ಗಳನ್ನು ಲೇವಾದೇವಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು. ಇದೀಗ ಪೊಲೀಸರು ಖಚಿತ ಮಾಹಿತಿಯನ್ನು ಪಡ್ಕೊಂಡು ಆರೋಪಿಯನ್ನು ಬಂಧಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಒಂದಷ್ಟು ಸಿಲಿಂಡರ್ ಮತ್ತು ಸಿಲಿಂಡರ್ ಸರಬರಾಜಿಗೆ ಬಳಸ್ತಕ್ಕಂಥ ಆಟೋವನ್ನು ಕೂಡ ಸೀಸ್ ಮಾಡ್ತಕ್ಕಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಇದು ಕೇವಲ ಎಲ್ಲೋ ಒಂದು ಕಡೆ ನಡೀತಕ್ಕಂಥ ವಿಷಯ ಅಲ್ಲ, ಇದು ಸಾಕಷ್ಟು ಕಡೆಗಳಲ್ಲಿ ಈ ರೀತಿ ನಡೀತಾ ಇದೆ. ಆದರೆ ಬೆಳಕಿಗೆ ಬಂದಿರತಕ್ಕಂಥ ಪ್ರಕರಣ ಒಂದಿದೆ. ಈ ರೀತಿ ಹಲವು ಕಡೆಗಳಲ್ಲಿ ಕಾಳದಂಧೆಯಲ್ಲಿ ಯಾರೆಲ್ಲ ಮಾರಾಟ ಮಾಡ್ತಾರೆ ಅವರೆಲ್ಲರೂ ಕೂಡ ಪೊಲೀಸರು ಬಂಧಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾಕಂದರೆ ಎಲ್ಲೋ ಒಂದು ಕಡೆ ಹೋಟೆಲ್ ಉದ್ಯಮ, ಬೇಕರಿ ಉದ್ಯಮ ಮುಳುಗ್ತಕ್ಕಂಥ ಸ್ಥಿತಿ ಬಂದಾಗ ಅದನ್ನೇ ಲಾಭ ತೆಗೆದುಕೊಳ್ತಕ್ಕಂಥ ಕೆಲ ದುಷ್ಕರ್ಮಿಗಳು ಮಾಡ್ತಕ್ಕಂಥ ಕೆಲಸದಿಂದ ಇಡೀ ವ್ಯವಸ್ಥೆ ಬುಡಮೇಲಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಪೊಲೀಸರು ಎಚ್ಚೆತ್ತುಕೊಳ್ಬೇಕಾಗಿದೆ. ಇಲ್ಲದೇ ಇದ್ದರೆ ಈ ಕಾಳದಂಧೆ ನಿರಂತರವಾಗಿ ಮುಂದುವರಿತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.